ನೋಡಿ, ಈ ಸ್ಕೂಟರ್ನಲ್ಲಿ ನಮ್ಮ ತೇಜಸ್ವಿಯವರು ಸ್ವತಃ ಬರ್ತಾ ಇರೋ ಥರ ಭಾಸ ಆಗ್ತಿದೆ. ಎಷ್ಟು ಸೊಗಸಾಗಿದೆ. ಸಾವಿರಾರು ಹೂಗಳ ನಡುವೆ ಒಂದು ಮನೆ, ಮನೆಯ ಮೇಲೊಂದು ಗುಡ್ಡ, ಗುಡ್ಡದಲ್ಲಿ ನಮ್ಮ ನೆಚ್ಚಿನ ತೇಜಸ್ವಿಯವರು. ಸಿಲಿಕಾನ್ ಸಿಟಿಯಲ್ಲಿ ಮಲೆನಾಡು ಸೃಷ್ಟಿಯಾಗಿದೆ ನೋಡಿ. ಬಗೆ ಬಗೆಯ ಹೂಗಳನ್ನ ನೀವು ಇಲ್ಲಿ ಕಾಣ್ಬೋದು. ನೀರನ್ನು ಸಿಂಪಡಿಸಿ ತುಂಬ ಚೆನ್ನಾಗಿ ಇಲ್ಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಬಹುಮುಖಿ ಪ್ರತಿಭೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಚಿತ್ರಣ ನೀವಿಲ್ಲಿ ಕಾಣಬಹುದು. ಮಲೆನಾಡಿನ ಮಡಿಲಲ್ಲಿ ಇರುವಂತಹ ನಮ್ಮ ತೇಜಸ್ವಿಯವರ ಮನೆಯ ಒಂದು ಪ್ರತಿರೂಪ ನೀವಿಲ್ಲಿ ನೋಡಬಹುದು. ಕುವೆಂಪು ಅವರು ಹಾಗೂ ತೇಜಸ್ವಿಯವರು ಒಂದೇ ಸ್ಕೂಟರ್ನಲ್ಲಿ ಹೋಗುತ್ತಿರುವ ಒಂದು ಅಪರೂಪದ ದೃಶ್ಯ. ಸಿರಿಧಾನ್ಯದ ಸಿರಿ ಪೂಜಂತೆ ನಮ್ಮ ತೇಜಸ್ವಿಯವರು. ಇದು ಅಂತಿಂತ ಮದುವೆಯಲ್ಲ, ಮಂತ್ರ ಮಾಂಗಲ್ಯದ ಮದುವೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ 219ನೇ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಸಲ ತುಂಬ ವಿಶೇಷವಾದದ್ದು. ಯಾಕೆ ಗೊತ್ತಾ? ಇದನ್ನು ನಮ್ಮೆಲ್ಲರ ನೆಚ್ಚಿನ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಅರ್ಪಣೆ ಮಾಡಲಾಗಿದೆ. ಎಲ್ಲರಿಗೂ ತಿಳಿದಿರುವಂತೆ KP ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ತೇಜಸ್ವಿಯವರು ನಮ್ಮ ರಾಷ್ಟ್ರಕವಿ ಕುವೆಂಪು ಮತ್ತು ಹೇಮಾವತಿಯವರ ಸುಪುತ್ರ ಹಾಗೂ ಕನ್ನಡದ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕ ಹಾಗೂ ಸ್ವತಂತ್ರ ಪ್ರವೃತ್ತಿಯ ಬರಹಗಾರರು. ನಾನಂತೂ ಪ್ರತಿ ವರ್ಷ ಏನು, ವರ್ಷಕ್ಕೆ 2 ಸಲ, ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಹಾಗೂ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ನಾನು ಯಾವುದನ್ನು ಇದುವರೆಗೆ ತಪ್ಪಿಸೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಅಚ್ಚುಮೆಚ್ಚಿನ ತೇಜಸ್ವಿಯವರಿಗೆ ಅರ್ಪಣೆಗೊಂಡಿರುವಂತಹ ಈ ಫಲಪುಷ್ಪ ಪ್ರದರ್ಶನವನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೇಗೆ ರಾರಾಜಿಸ್ತಾ ಇದ್ದಾರೆ. ಅವರ ಪುತ್ಥಳಿಗಳಂತೂ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ. ಅಲ್ಲೊಂದು ಚಿಟ್ಟೆ ನೋಡ್ಬೋದು ನೀವು. ಅವರಿಗೆ ಪ್ರಾಣಿ ಪಕ್ಷಿ ಪ್ರಕೃತಿ ಮೇಲೆ ಎಷ್ಟು ಒಲವಿತ್ತು ಅಂದರೆ ಅದು ಅವರ ಕತೆ ಕಾದಂಬರಿಗಳಲ್ಲಿ ನೋಡಿರ್ತೀರ ನೀವು. ಅದಕ್ಕೆ ತಕ್ಕನಾಗಿ ಈಗ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದರೆ ಅಂತ ಕಾಣಿಸುತ್ತೆ. ನೋಡಿ, ಈ ಸ್ಕೂಟರ್ನಲ್ಲಿ ನಮ್ಮ ತೇಜಸ್ವಿಯವರು ಸ್ವತಃ ಬರ್ತಾ ಇರೋ ಥರ ಭಾಸ ಆಗ್ತಿದೆ. ಅಲ್ಲಿ ಒಂದು ಪುಸ್ತಕ ಮಳಿಗೆ ಇದೆ. ತೇಜಸ್ವಿಯವರು ಬರೆದಿರುವಂತಹ ಎಲ್ಲ ಪುಸ್ತಕಗಳು 10% ಡಿಸ್ಕೌಂಟಲ್ಲಿ ಇಲ್ಲಿ ಸಿಗತ್ತೆ. ಸೊ ಯಾರ್ಯಾರು ಪುಸ್ತಕ ಪ್ರಿಯರು ಇದ್ದೀರೋ ದಯವಿಟ್ಟು ಆ ಪುಸ್ತಕಗಳನ್ನ ಇಲ್ಲಿ ತೊಗೋಬೋದು. ಈ ಫಲಪುಷ್ಪ ಪ್ರದರ್ಶನ 14ನೇ ತಾರೀಕು ಜನವರಿ 2026ರಂದು ಶುರುವಾಗಿದೆ. 26ನೇ ತಾರೀಕು ಜನವರಿ 2026ರವರೆಗೆ ಇರಲಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಇದು ಇರುತ್ತೆ. ಕಾರ್ವಾಲೋ ಕಾದಂಬರಿಯ ಒಂದು ಫಲಕ ನೋಡಿ, ಅದು ಓದಲೇಬೇಕಾದ ಬಹು ಪ್ರಸಿದ್ಧ ತೇಜಸ್ವಿಯವರ ಕೃತಿ. ಇನ್ನು ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ವೀಕ್ಡೇಸಲ್ಲಿ ದೊಡ್ಡವ್ರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ವೀಕೆಂಡಲ್ಲಿ ದೊಡ್ಡವ್ರಿಗೆ 100 ರೂಪಾಯಿ ಹಾಗೂ ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ಅಸ್ತ ಆಗ್ತಾ ಇದೆ. ಈ ವೇಳೆಯಲ್ಲಿ ಲಾಲ್ಬಾಗಲ್ಲಿ ಓಡಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಂದೇನೆಂದರೆ ಸ್ವಲ್ಪ ಲೇಟ್ ಆಯಿತು ಅಂದರೆ ನಮಗೆ ಹೂಗಳು ನೋಡೋದಕ್ಕೆ ಬೆಳಕು ಕಡಿಮೆ ಆಗುತ್ತೆ. ವಾವ್, ನೋಡಿ ಎಷ್ಟು ಸೊಗಸಾಗಿದೆ. ಸಾವಿರಾರು ಹೂಗಳ ನಡುವೆ ಒಂದು ಮನೆ, ಮನೆಯ ಮೇಲೊಂದು ಗುಡ್ಡ, ಗುಡ್ಡದಲ್ಲಿ ನಮ್ಮ ನೆಚ್ಚಿನ ತೇಜಸ್ವಿಯವರು. ಅವರ ಪಕ್ಕದಲ್ಲಿ ಒಂದಿಷ್ಟು ಜೋಡಿಸಿಟ್ಟ ಪುಸ್ತಕಗಳು, ಒಂದು ಲೇಖನಿ. ಇನ್ನು ಅವರ ಎಡಗಡೆ ಒಂದು ಜಲಪಾತದ ಮಾದರಿ. ಎಷ್ಟು ಸೊಗಸಾಗಿದೆ ಈ ಚಿತ್ರಣ. ಇದು ಯಾರ ಕಲ್ಪನೆಯೋ ಅವರಿಗೆ ನಾವು ತುಂಬಾ ಶ್ಲಾಘಿಸಲೇಬೇಕು. ಸಿಲಿಕಾನ್ ಸಿಟಿಯಲ್ಲಿ ಮಲೆನಾಡು ಸೃಷ್ಟಿಯಾಗಿದೆ ನೋಡಿ. ತುಂಬಾ ಸೊಗಸಾಗಿದೆ.
ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಕೇಳಬೇಕೆ, ಬಗೆ ಬಗೆ ಹೂಗಳ ರಾಶಿ ಕಾಣಸಿಗತ್ತೆ. ಇಲ್ಲಿ ತೇಜಸ್ವಿಯವರ ಬಗೆಗಿನ ಒಂದಷ್ಟು ಲೇಖನಗಳನ್ನು ಸಹ ನೋಡ್ಬೋದು. ಅವರ ಬಾಲ್ಯದ ಫೋಟೋಗಳನ್ನ ನೀವು ಕಾಣ್ಬೋದು. ಓದ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀಮತಿಯವರ ಪುತ್ಥಳಿ ತುಂಬ ಸೊಗಸಾಗಿದೆ. ಇದು ಮನೆ. ಇನ್ನೊಂದು ಸಲ ನಿಮಗೆ ಇನ್ನೊಂದು ಆ್ಯಂಗಲ್ನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ತುಂಬಾ ಸೊಗಸಾಗಿದೆ. ಇಲ್ಲಿ ಝೂಮ್ ಮಾಡಿದ್ರೆ ಪುಸ್ತಕಗಳ ಹೆಸರು ಸಹ ಕಾಣುತ್ತೆ. ದೇಶ ವಿದೇಶ, ಸ್ಪೆಸಿಫಿಕ್ ದ್ವೀಪಗಳು, ಚಿದಂಬರ ರಹಸ್ಯ ಮುಂತಾದ ಪುಸ್ತಕಗಳನ್ನ ನೀವಲ್ಲಿ ಕಾಣಬಹುದು. ಆಗಲೇ ಹೇಳಿದಂತೆ ಬಗೆ ಬಗೆಯ ಹೂಗಳನ್ನ ನೀವು ಇಲ್ಲಿ ಕಾಣ್ಬೋದು. ನೀರನ್ನು ಸಿಂಪಡಿಸಿ ತುಂಬ ಚೆನ್ನಾಗಿ ಇಲ್ಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದು ಸೇವಂತಿಗೆ ಹೂವು. ನನಗಂತೂ ಗೊತ್ತಿರಲಿಲ್ಲ ಇದು ಸೇವಂತಿಗೆ ಅಂತ. ನೋಡಿ, ಬಹುಮುಖಿ ಪ್ರತಿಭೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಚಿತ್ರಣ ನೀವಿಲ್ಲಿ ಕಾಣಬಹುದು. ಅವರ ಕೈಯಲ್ಲೊಂದು ಕೋವಿ, ಇನ್ನೊಂದು ಕೈಯಲ್ಲಿ ಬ್ಯಾಗು, ಕತ್ತಲ್ಲಿ ಕ್ಯಾಮ್ರಾ, ಜೊತೆಗೆ ಅವರ ಮುದ್ದಾದ ನಾಯಿ. ಇದು ಅವರ ಜೀವನ ಶೈಲಿಯನ್ನು ಬಿಂಬಿಸುತ್ತೆ. ಎಷ್ಟು ಚೆಂದ ಇರ್ಬೋದಲ್ಲ ಅವರ ಜೀವನ. ನೆನೆಸ್ಕೊಂಡ್ರೆ ತುಂಬಾ ಅದ್ಭುತ ಅಂತ ಅನಿಸುತ್ತೆ. ನೋಡಿ, ಜುಗಾರಿ ಕ್ರಾಸ್ ಅವರು ಬರೆದ ಒಂದು ಅತ್ಯುತ್ತಮ ಕೃತಿ, ಇನ್ನೊಂದು ಚಿದಂಬರ ರಹಸ್ಯ. ಹೀಗೆ ಸಾಕಷ್ಟು ಕೃತಿಗಳನ್ನ ಅವರ ನೆನಪಿಗಾಗಿ ಅನಾವರಣಗೊಳಿಸಿದ್ದಾರೆ. ನೋಡಿ, ಇಲ್ಲೊಂದಷ್ಟು ತರಕಾರಿಗಳು, ಹಣ್ಣುಗಳು ಎಲ್ಲವನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದಾರೆ. ನನ್ನ ನೆಚ್ಚಿನ ಮಿಂಚುಳ್ಳಿ ತುಂಬಾ ಪಕ್ಷಿಗಳ ಮೇಲೆ ಬರೆದಂತಹ ಒಂದು ಅದ್ಭುತವಾದ ಕೃತಿ. ಕಿರುಗೂರಿನ ಗಯ್ಯಾಳಿಗಳು ಇದು ಚಲನಚಿತ್ರವಾಗಿರುವಂತಹ ಪ್ರಸಿದ್ಧ ಕಾದಂಬರಿ. ತೇಜಸ್ವಿಯವರಿಗೆ ಸ್ಫೂರ್ತಿಯಾಗಿದ್ದಂತಹ ಕನ್ನಡದ ಮತ್ತೊಬ್ಬ ಮಹಾನ್ ಸಾಹಿತಿ ಕೆ ಶಿವರಾಮ್ ಕಾರಂತ್ ಅವರ ಪುತ್ಥಳಿಯನ್ನು ಸಹ ನೀವು ಇಲ್ಲಿ ನೋಡಬಹುದು. ಮಲೆನಾಡಿನ ಮಡಿಲಲ್ಲಿ ಇರುವಂತಹ ನಮ್ಮ ತೇಜಸ್ವಿಯವರ ಮನೆಯ ಒಂದು ಪ್ರತಿರೂಪ ನೀವಿಲ್ಲಿ ನೋಡಬಹುದು. ಈಗೋ ಇಲ್ಲಿ ನೋಡಿ, ಅಪರೂಪದ ತಂದೆ ಮಗ ಕುವೆಂಪು ಅವರು ಹಾಗೂ ತೇಜಸ್ವಿಯವರು ಒಂದೇ ಸ್ಕೂಟರ್ನಲ್ಲಿ ಹೋಗುತ್ತಿರುವ ಒಂದು ಅಪರೂಪದ ದೃಶ್ಯ ನೋಡೋಕ್ಕೆ ತುಂಬಾ ಖುಷಿಯಾಗತ್ತೆ.
ತೇಜಸ್ವಿಯವರು ಮೀನು ಹಿಡಿಯಲು ತಯಾರಾಗುತ್ತಿರುವಂತಹ ಒಂದು ಅಪರೂಪದ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ವೀಕ್ಷಕರೇ, ಇಲ್ಲಿ ಎಷ್ಟು ಚೆನ್ನಾಗಿ ಈ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿತಿದ್ದಾರೆ ಅಂದರೆ ನಮಗೆ ನಿಜವಾಗಿ ಅದು ತೇಜಸ್ವಿಯವರ ಹಳೆ ನೆನಪುಗಳನ್ನೆಲ್ಲ ನಮ್ಮ ಕಣ್ಮುಂದೆ ತಂದಿಡುತ್ತೆ. ತುಂಬಾ ಸೊಗಸಾಗಿದೆ. ನೀವು ಅಷ್ಟೇ ಈ ಫ್ಲವರ್ ಶೋನ ಮಿಸ್ ಮಾಡ್ಕೋಬೇಡಿ. 26ನೇ ತಾರೀಕುವರೆಗೂ ಇದೆ, ಜನವರಿ. ಸೊ ನೀವು ಬಂದು ಈ ಫ್ಲವರ್ ಶೋನ ನಿಮ್ಮ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಬರೆಯದ ಕಥೆಗಾರರು ತೇಜಸ್ವಿ ಶಾಮಣ್ಣ. ಹಕ್ಕಿಗಳು ನೋಡಿ ಹೇಗೆ ಹಾರಾಡ್ತಾ ಇದೆ. ಸಂಜೆ ಆಗಿದೆ, ಇವಾಗ ಸ್ವಲ್ಪ ಹೊತ್ತು ಮುಂಚೆ ಲೈಟ್ ಹಾಕಿದ್ರು. ಹಕ್ಕಿಗಳೆಲ್ಲ ಹಾರಾಡ್ತಾ ಇದ್ದಾವೆ ಹೊರಗಡೆ. ನಾನು ಒಳಗಡೆ, ನನ್ನ ಮನಸ್ಸು ಕೂಡ ಹಕ್ಕಿ ಅಂತಾಗಿದೆ. ಇಲ್ಲಿ ನೀವು ಕಾರ್ವಾಲೋ ಕೃತಿಯ ಒಂದಷ್ಟು ಪಾತ್ರಧಾರಿಗಳನ್ನ ಕಾಣಬಹುದು. ಏ ಎಂಟ, ಎಲ್ಲಿ ಸತ್ಯೋ, ನನ್ನ ಕೈ ಸೋಲ್ತಾ ಇದೆ ಇತ್ಯಾದಿ ಅವರ ಪ್ರಸಿದ್ಧ ಸಂಭಾಷಣೆಗಳನ್ನು ಅಲ್ಲಲ್ಲಿ ಹಾಕಲಾಗಿದೆ. ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ. ನೂಲಿನಲ್ಲಿ ಮಾಡಿರುವಂತಹ ಒಂದು ಕಲಾಕೃತಿ. ಕನ್ನಡ ಕುಪ್ಪನೆ ತೇಜಸ್ವಿ ಅಂತ ಅವರ ಮುಖವನ್ನು ನೂಲಿನಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಮಾಡಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನ ನಾವು ಸಲ್ಲಿಸಲೇಬೇಕು. ಇಲ್ಲಿಂದ ನಾವು ತೇಜಸ್ವಿಯವರ ನಾನಾ ರೂಪಗಳನ್ನ ನೋಡ್ಬೋದು. ಒಬ್ಬ ಸಂಗೀತ ಪ್ರಿಯನಾದ ತೇಜಸ್ವಿಯವ್ರನ್ನ ನಾವಿಲ್ಲಿ ಕಾಣ್ಬೋದು. ಬೇಟೆಗೆ ಹೊರಟು ನಿಂತಿರುವ ತೇಜಸ್ವಿಯವ್ರನ್ನ ನಾವಿಲ್ಲಿ ಕಾಣಬಹುದು. ಉಳುಮೆ ಮಾಡುತ್ತಿರುವಂತಹ ಒಬ್ಬ ರೈತನಾಗಿ ನಾವಿಲ್ಲಿ ತೇಜಸ್ವಿಯವ್ರನ್ನ ಕಾಣಬಹುದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಮಾದರಿಗಳನ್ನ ಅಂದರೆ ಆ ಗದ್ದೆ ಕೆಸರು ತುಂಬ ನೈಜವಾಗಿ ಕಾಣುತ್ತೆ. ರೈತ ಹೋರಾಟಗಾರ ತೇಜಸ್ವಿಯವ್ರನ್ನ ನಾವಿಲ್ಲಿ ಕಾಣಬಹುದು. ಕಾಫಿ ಬೆಳೆಗಾಗಿ ಅವರು ನಡೆಸಿದಂತಹ ಹೋರಾಟವನ್ನು ನಾವಿಲ್ಲಿ ನೆನೆಬಹುದು. ಇಲ್ಲಿ ಕಂಪ್ಯೂಟರ್ ಬಳಸುತ್ತಿರುವ ತೇಜಸ್ವಿಯವ್ರನ್ನ ಕಾಣಬಹುದು. ಕಂಪ್ಯೂಟರ್ನಲ್ಲಿ ಇಂಗ್ಲೀಷ್ನಷ್ಟೇ ಸುಲಭವಾಗಿ ಕನ್ನಡವನ್ನು ಬಳಸಲು ಸಾಧ್ಯವಾಗದಿದ್ದರೆ ಭಾಷೆಯನ್ನು ಉಳಿಸಲು ಸಾಧ್ಯವಿಲ್ಲ ಅಂತ ನಮ್ಮ ತೇಜಸ್ವಿಯವರು ಅಂದೇ ಅಭಿಪ್ರಾಯಪಟ್ಟಿದ್ದರು. ನೋಡಿ, ಈ ಹೂವಿನ ರಾಶಿಯ ಮೇಲೆ ಕಾಣಿಸ್ತಿದೆಯಲ್ಲ ಚಿತ್ರ, ಪಕ್ಷಿಯ ಚಿತ್ರ, ಅದು ಸ್ವತಃ ತೇಜಸ್ವಿಯವರೇ ಸೆರೆ ಹಿಡಿದಿರುವಂಥದ್ದು. ಇಲ್ಲೊಂದಷ್ಟು ಮಾಹಿತಿಗಳಿವೆ, ನೀವು ಪಾಸ್ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಲೇಖ ನೀಡಿದಂತಹ ನಮ್ಮ ನೆಚ್ಚಿನ ಸಾಹಿತಿ ತೇಜಸ್ವಿಯವ್ರನ್ನ ನೋಡ್ಬೋದು. ಇಲ್ಲಿ ಛಾಯಾಗ್ರಾಹಕ ತೇಜಸ್ವಿಯವರನ್ನು ನೀವು ಕಾಣಬಹುದು. ಅವರು ತುಂಬ ಕಾವ್ಯಾತ್ಮಕವಾಗಿ ಚಿತ್ರಗಳನ್ನ ಸೆರೆ ಹಿಡಿತಾ ಇದ್ದರು. ಅದು ಅವರ ಕೃತಿಗಳಲ್ಲಿ ನೀವು ಕಾಣ್ಬೋದು. ಅದೇ ಚಿತ್ರಗಳನ್ನ ಅವರು ಉಪಯೋಗಿಸಿದ್ದಾರೆ. ಇಲ್ಲಿ ಚಿತ್ರಕಾರ ತೇಜಸ್ವಿಯವ್ರನ್ನ ನೀವು ಕಾಣಬಹುದು. ಸಿರಿಧಾನ್ಯಗಳಿಂದನೇ ಮಾಡಿರುವ ನಮ್ಮ ತೇಜಸ್ವಿಯವರ ಭಾವಚಿತ್ರವನ್ನು ನೀವು ಇಲ್ಲಿ ಕಾಣಬಹುದು. ಸಿರಿಧಾನ್ಯದ ಸಿರಿ ಪೂಜಂತೆ ನಮ್ಮ ತೇಜಸ್ವಿಯವರು. ಮಲೆನಾಡನ್ನೇ ನಮಗೆ ಕಟ್ಕೊಟ್ಟಿರುವಂತಹ ಪರಿ ಇಲ್ಲಿ ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣ ವಿಷಯಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಲಾಗಿದೆ. ತೇಜಸ್ವಿ ಅವ್ರನ್ನ ತಮ್ಮ ತತ್ವಚಿಂತನೆಗಳಿಂದ ಪ್ರಭಾವಿಸಿದಂತಹ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಅವರ ಒಂದು ಪುತ್ಥಳಿಯನ್ನು ನೀವಿಲ್ಲಿ ಕಾಣಬಹುದು.
ಅರೆ ಇಲ್ಲಿ ನೋಡಿ, ನಮ್ಮ ತೇಜಸ್ವಿಯವರ ಮದುವೆಯ ಒಂದು ದೃಶ್ಯ. ಇದು ಅಂತಿಂತ ಮದುವೆಯಲ್ಲ, ಮಂತ್ರ ಮಾಂಗಲ್ಯದ ಮದುವೆ. 1966ರಲ್ಲಿ ಈ ಮಂತ್ರ ಮಾಂಗಲ್ಯದ ಮದುವೆ ನೆರವೇರಿತು. ಸಮಾಜದಲ್ಲಿ ಇರುವಂತಹ ಮೌಢ್ಯ ಮತ್ತು ಆಡಂಬರದ ಮದುವೆಗೆ ಪರ್ಯಾಯವಾಗಿ ಒಂದು ಸರಳ ಮತ್ತು ಅರ್ಥಪೂರ್ಣ ಮದುವೆಯ ಸಂಹಿತೆ ನಮ್ಮ ಮಂತ್ರ ಮಾಂಗಲ್ಯ. ತೇಜಸ್ವಿಯವರ ಅನೇಕ ಕೃತಿಗಳು ಚಲನಚಿತ್ರವಾಗಿ ಜನಮನ್ನಣೆ ಗಳಿಸಿವೆ. ಅದರಲ್ಲಿ ತಬರನ ಕತೆ, ಕಿರುಗುಳಿನ ಗಯ್ಯಾಳಿಗಳು, ಅಬಚೂರಿನ ಪೋಸ್ಟ್ ಆಫೀಸ್, ಡೇರ್ ಡೆವಿಲ್ ಮುಸ್ತಫಾ ಮುಂತಾದವುಗಳು ಇವೆ. ಇಲ್ಲಿ ನೋಡ್ಬೋದು ನೀವು ಅನ್ಯ ಭಾಷೆಗಳಿಗೆ ಅನುವಾದವಾಗಿರುವ ಅವರ ಕೃತಿಗಳು ಎಲ್ಲ ನೀವು ಪಾಸ್ ಮಾಡಿ ಓದ್ಬೋದು. ತೇಜಸ್ವಿ ಅವರಿಗೆ ಸಂದ ಪ್ರಶಸ್ತಿ ಗೌರವಗಳ ಒಂದು ಲಿಸ್ಟ್ ನೀವು ಇಲ್ಲಿ ಕಾಣಬಹುದು. ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ ಮುಂತಾದ ಅವರ ಮಹಾನ್ ನುಡಿಗಳನ್ನ ನೀವಿಲ್ಲಿ ನೋಡ್ಬೋದು. ಅವರು ಬಳಸುತ್ತಿದ್ದಂತಹ ಸ್ಕೂಟರ್ ಮಾದರಿ ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಮತಿ ರಾಜೇಶ್ವರಿ ತೇಜಸ್ವಿಯವರ ಪುತ್ಥಳಿಯನ್ನು ನೀವು ಇಲ್ಲಿ ಕಾಣಬಹುದು. ವೀಕ್ಷಕರೇ, ನನಗಂತೂ ಈ ಸಲದ ಫಲಪುಷ್ಪ ಪ್ರದರ್ಶನ ತುಂಬಾ ಇಷ್ಟ ಆಯಿತು. ಆ ತೇಜಸ್ವಿಯವರ ಆ ನೆನಪುಗಳು ನಮ್ಮಲ್ಲಿ ಸದಾ ಹಸಿರಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಹೋಗಿ ಬನ್ನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಆತ್ಮೀಯ ನಮಸ್ಕಾರಗಳು ಹಾಗೂ ಧನ್ಯವಾದಗಳು.